ಆತ ಮನೆಗಿದ್ದ ಏಕೈಕ ಪುತ್ರ. ಮಗ ಮಾತ್ರ ಅಡ್ಡದಾರಿ ಹಿಡಿದು ಓರ್ವ ವಿವಾಹಿತ ಮಹಿಳೆ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ. ಅವರಿಬ್ಬರ ಮತ್ತೇನಾಯ್ತೋ ಗೊತ್ತಿಲ್ಲ, ಮಹಿಳೆ ಯುವಕನ ಕೊಲೆ ಮಾಡಿದ್ದಾಳೆ. ನೋಡಿ, ಅಕ್ರಮ ಸಂಬಂಧ ಆಟಿ ಇಟ್ಲು ಮುಹೂರ್ತ ಅನ್ನುವಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ನಡೆದಿರುವಂತಹ ಘಟನೆ ಇದು. 26 ವರ್ಷದ ಕಾರ್ತಿಕ್ ಎಂಬ ಯುವಕನ ಮೇಲೆ ನೆಲಮಂಗಲ ಅಡಕಮಾರನಹಳ್ಳಿ ನಿವಾಸಿ ದೀಪಾ ಎಂಬಾಕೆ ಮುಸ್ಸಂಜೆ ಅಂತಂದ್ರೆ ದಾಳಿ ಮಾಡಿಸಿದ್ದಾರೆ ಅನ್ನುವಂಥದ್ದು. ನೋಡಿ, ದೀಪಾ ಜೊತೆಯಲ್ಲಿ ಕಾರ್ತಿಕ್ ಕಳೆದ 4 ವರ್ಷದಿಂದ ಅಕ್ರಮ ಸಂಬಂಧ ಹೊಂದಿದ್ದಂತೆ. ನೋಡಿ, ಮನೆ ಬಿಟ್ಟು ದೀಪಾ ಜೊತೆಗೆ ಹೋದ್ರೆ ತಿಂಗಳಗಟ್ಲೆ ಮನೆಗೆ ಬರ್ತಿರ್ಲಿಲ್ಲ ಅಂತೆ. ರಾಜಿ ಪಂಚಾಯಿತಿ ಮಾಡಿ ಒಬ್ಬರ ತಂಟೆಗೆ ಒಬ್ರು ಹೋಗದಂತೆ ಹಿರಿಯರು ಕುಟುಂಬಸ್ಥರು ತಿಳಿ ಹೇಳಿದ್ರಂತೆ. ನಡು ರಸ್ತೆಯಲ್ಲೇ ಮಚ್ಚು ಲಾಂಗ್ಗಳಿಂದ ಮನಸೋ ಇಚ್ಛೆಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಯಾವ ಸವಾಸವೂ ಬೇಡ ಅಂತ ದೂರ ಆಗಿದ್ದು ಆಂಟಿಯ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದ. ಇತ್ತೀಚಿನ ಯುವಕರು ಅತಿ ಹೆಚ್ಚಾಗಿ ಆಂಟಿಯ ಸವಾಸಕ್ಕೆ ಬಿದ್ದು ಹಾಳಾಗಿ ಹೋಗ್ತಾ ಇದ್ದಾರೆ. ಬರೀ ಎಲ್ಲಿ ನೋಡಿದ್ರು ಕೂಡ ಅಕ್ರಮ ಸಂಬಂಧ. ಆ ಕಡೆ ಗಂಡನಿಗೆ ಮುಹೂರ್ತ ಇಡೋದು, ಈ ಕಡೆ ಹೆಂಡತಿನ ಮುಹೂರ್ತ ಇಡೋದು. ಹಲೋ, ನಮಸ್ಕಾರ. ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಆತ ಮನೆಗಿದ್ದ ಏಕೈಕ ಪುತ್ರ, ಒಬ್ಬನೇ ಮಗ ಅನ್ನೋ ಕಾರಣಕ್ಕೆ ಮುದ್ದಾಗಿ ಸಾಕಿದ್ರು. ಆದ್ರೆ ಮಗ ಮಾತ್ರ ಅಡ್ಡದಾರಿ ಹಿಡಿದು ಓರ್ವ ವಿವಾಹಿತ ಮಹಿಳೆ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ. ಮನೆಗೆ ಗೊತ್ತಾದ ಬಳಿಕ ಆಕೆ ಸವಾಸ ಬಿಡಿಸಿದ್ರು. ಆದ್ರೆ ಅವರಿಬ್ಬರ ಮತ್ತೇನಾಯ್ತೋ ಗೊತ್ತಿಲ್ಲ, ಮಹಿಳೆ ಯುವಕನ ಕೊಲೆ ಮಾಡಿದ್ದಾಳೆ ಅನ್ನುವಂಥದ್ದು ಒಂದು ಕಡೆ ಮುಂದಾಗಿದ್ದಾಳೆ ಅನ್ನುವಂಥ ಮಾತುಗಳು ಇದೀಗ ಸಹಜವಾಗಿ ಕೇಳಿ ಬರ್ತಾ ಇದೆ. ನೋಡಿ, ಅಕ್ರಮ ಸಂಬಂಧ ಆಟಿ ಇಟ್ಲು ಮುಹೂರ್ತ ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಅಬ್ಬಬ್ಬಾ, ಈ ಫೋಟೋ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಯಾವ ಮಟ್ಟದಲ್ಲಿ ದಾಳಿ ನಡೆದಿದೆ ಅಂತ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ನಡೆದಿರುವಂತಹ ಘಟನೆ ಇದು. 26 ವರ್ಷದ ಕಾರ್ತಿಕ್ ಎಂಬ ಯುವಕನ ಮೇಲೆ ನೆಲಮಂಗಲ ಅಡಕಮಾರನಹಳ್ಳಿ ನಿವಾಸಿ ದೀಪಾ ಎಂಬಾಕೆ ಮುಸ್ಸಂಜೆ ಅಂತಂದ್ರೆ ದಾಳಿ ಮಾಡಿಸಿದ್ದಾರೆ ಅನ್ನುವಂಥದ್ದು. ಅಂತಂದ್ರೆ ಮುಸ್ಸಂಜೆ ಹೊತ್ತಲ್ಲಿ ಮೆರೆದಾಡಿದಂತ ಮಚ್ಚು ಲಾಂಗ್ಗಳು. ಹೌದು, ನೋಡಿ, ದೀಪಾ ಜೊತೆಯಲ್ಲಿ ಕಾರ್ತಿಕ್ ಕಳೆದ 4 ವರ್ಷದಿಂದ ಅಕ್ರಮ ಸಂಬಂಧ ಹೊಂದಿದ್ದಂತೆ. ನೋಡಿ, ಮನೆ ಬಿಟ್ಟು ದೀಪಾ ಜೊತೆಗೆ ಹೋದ್ರೆ ತಿಂಗಳಗಟ್ಲೆ ಮನೆಗೆ ಬರ್ತಿರ್ಲಿಲ್ಲ ಅಂತೆ. ಮಗ ಬಗ್ಗೆ ಅನುಮಾನ ಬಂದು ತಂದೆ ತಾಯಿ ಒಮ್ಮೆ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಮಿಸ್ಸಿಂಗ್ ದೂರನ್ನ ನೀಡಿದ್ದಾರೆ. ಪೊಲೀಸರು ಪತ್ತೆ ಮಾಡಿದಾಗ ಅಕ್ರಮ ಸಂಬಂಧ ಬಯಲಿಗೆ ಸಿಕ್ಕಿದ್ದು ಗೊತ್ತಾಗ್ಬಿಟ್ಟಿದೆ. ನೋಡಿ, ಮಗನ ಅಕ್ರಮ ಸಂಬಂಧ ಗೊತ್ತಾಗ್ತಿದ್ದ ಹಾಗೆ ರಾಜಿ ಪಂಚಾಯಿತಿ ಮಾಡಿ ಒಬ್ಬರ ತಂಟೆಗೆ ಒಬ್ರು ಹೋಗದಂತೆ ಹಿರಿಯರು ಕುಟುಂಬಸ್ಥರು ತಿಳಿ ಹೇಳಿದ್ರಂತೆ. ನವೆಂಬರ್ 23 ರಾಜಿಗೆ ಒಪ್ಪಿಕೊಂಡ್ರು, ದೂರ ಆಗಿದ್ರು. ಆಂಟಿಯಿಂದ ದೂರ ಆಗಿದ್ದಂಥ ಕಾರ್ತಿಕ್ ತನ್ನ ತಂದೆ ಮಧುಸೂದನ್ ನಡೆಸ್ತಾ ಇದ್ದಂಥ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಮಗನನ್ನ ಅಂಗಡಿಯಲ್ಲಿ ಬಿಟ್ಟು ಊಟಕ್ಕೆ ಅಂತ ಹೋದಾಗ ಏಕಾಏಕಿ ಅಂಗಡಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರಂತೆ. ನೋಡಿ, ಈ ಘಟನೆ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವಂತ ASP ನಾಗರಾಜ್ ಅವರು ನವೆಂಬರ್ 23ನೇ ತಾರೀಕು ಮಗ ಮಿಸ್ಸಿಂಗ್ ಆಗಿದ್ದಾರೆ ಅಂತ ತಂದೆಯವರು ಕೂಡ ದೂರನ್ನ ನೀಡ್ತಾರೆ. ವಿಚಾರಣೆ ವೇಳೆ ಮಹಿಳೆಯೊಬ್ಬಳ ಜೊತೆ ಸಂಬಂಧವನ್ನ ಹೊಂದಿದ ಅನ್ನೋದು ಗೊತ್ತಾಗಿದೆ. ಆ ಬಳಿಕ ಹುಡುಗ ಮನೆಗೆ ವಾಪಸ್ ಬಂದಿದ್ದಂತೆ. ಈಗ ಹುಡುಗನ ಮೇಲೆ ಒಂದಿಷ್ಟು ಹಲ್ಲೆ ಆಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ದೀಪಾ ಎಂಬುವರ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬಂದಿದೆ. ದಾಳಿ ಮಾಡಿದವರಲ್ಲಿ ಒಂದಿಷ್ಟು ಕೆಲವರು ವಶಕ್ಕೆ ಪಡೆದುಕೊಂಡಿದ್ದೇವೆ, ಉಳಿದ ಬಂಧನ ಕೂಡ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಇನ್ನು ವಿಚಾರಣೆ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ. ನೋಡಿ, ಕಾರ್ತಿಕ್ ಮೇಲೆ ದಾಳಿ ಆಗ್ತಿದ್ದ ಹಾಗೆ ಯುವಕ ರಸ್ತೆ ಓಡಾಡಿ ಒಂದಿಷ್ಟು ಬಂದಿದ್ದಾನೆ. ಸ್ಥಳೀಯರು ಸಹ ಆತನ ಸಹಾಯಕ್ಕೆ ಬಂದಿದ್ದಾರೆ. ನಡು ರಸ್ತೆಯಲ್ಲೇ ಮಚ್ಚು ಲಾಂಗ್ಗಳಿಂದ ಮನಸೋ ಇಚ್ಛೆಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಮೇಲೆ ಒಂದಿಷ್ಟು ಗ್ರಾಮದ ಜನರೆಲ್ಲ ತಿರುಗಿ ಬಿದ್ದಿದ್ದ ಹಾಗೆ ಕಿಡಿಗೇಡಿಗಳು ಒಂದಿಷ್ಟು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಈಗ ಪರಾರಿ ಆಗ್ತಿದ್ದಾಗೆ ದೊಡ್ಡ ಬೆಳವಂಗಲ ಠಾಣೆಯಲ್ಲಿ ಒಂದಿಷ್ಟು ದೂರು ದಾಖಲಾಗಿದ್ದು ಆರೋಪಿಗಳಿಗಾಗಿ ಬಲೆಯನ್ನ ಬೀಸಲಾಗಿದೆ. ನೋಡಿ, ಆಂಟಿ ದೀಪಾ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದಂತ ಕಾರ್ತಿಕ್ ಯಾವ ಸವಾಸವೂ ಬೇಡ ಅಂತ ದೂರ ಆಗಿದ್ದು ಆಂಟಿಯ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದ. ಅಥವಾ ಏನಾದರೂ ಬೇರೆ ವ್ಯವಹಾರ ಇತ್ತಾ ಅನ್ನೋ ಬಗ್ಗೆ ಪೊಲೀಸರು ಒಂದಿಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ. ಮಗನ ರಕ್ಷಣೆಗೆ ಓಡೋಡಿ ಬಂದ ತಂದೆ ಮೇಲೂ ಕೂಡ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು. ಇಬ್ಬರಿಗೂ ಆಸ್ಪತ್ರೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈಗ ಅಡಕಮಾರನಹಳ್ಳಿ ಆಂಟಿ ಬಂಧಿಸಿ ಒಂದಿಷ್ಟು ಬಳಿಕ ಅಸಲಿ ಕಹಾನಿ ಒಂದಿಷ್ಟು ಹೊರ ಬೀಳಲೇ ಇದೆ. ನೋಡಿ, ಈಗ ಅಕ್ರಮ ಸಂಬಂಧ ಇಟ್ಕೊಂಡಂತ ಒಂದು ಕಾರ್ತಿಕ್ಗೆ ನಿಜವಾಗ್ಲೂ ದೀಪಾನೇ ಒಂದಿಷ್ಟು ಮುಹೂರ್ತ ಇಡುವಂತ ಕೆಲಸವನ್ನ ಮಾಡಿದ್ರ, ಅಥವಾ ಬೇರೆ ಏನಾದ್ರೂ ಅಕ್ರಮ ಸಂಬಂಧದ ಹೊರತುಪಡಿಸಿ ಏನಾದ್ರೂ ವ್ಯವಹಾರವನ್ನ ಮಾಡ್ತಿದ್ದ ಈ ಕಾರ್ತಿಕ್ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಗಮನಿಸ್ತಾ ಹೋದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೆ, ಇತ್ತೀಚಿನ ಯುವಕರು ಅತಿ ಹೆಚ್ಚಾಗಿ ಆಂಟಿಯ ಸವಾಸಕ್ಕೆ ಬಿದ್ದು ಹಾಳಾಗಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಆಂಟಿಯ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳೋದು, ಅದಾದ ನಂತರ ಅಕ್ರಮ ಸಂಬಂಧ ಗೊತ್ತಾಗೋದು,
ಅವರು ಇವ್ರ ಮೇಲೆ ಹಲ್ಲೆ ಮಾಡೋದು, ಅದಾದ್ಮೇಲೆ ಇವ್ರ ಮೇಲೆ ಹಲ್ಲೆ ಮಾಡೋದು, ಅದಾದ ನಂತರ ಪೊಲೀಸ್ ಠಾಣೆ ಮೆಟ್ಲೇರೋದು, ಇವೆಲ್ಲವೂ ಕೂಡ ಸಹಜವಾಗಿ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶವನ್ನ ಕೊಡಬೇಕು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಮಾಜ ಹೇಗ್ತಾ ಹೋಗ್ತಾ ಇದೆ ಸ್ವಾಮಿ, ಏನಾಗ್ತಾ ಇದೆ, ಬರೀ ಎಲ್ಲಿ ನೋಡಿದ್ರು ಕೂಡ ಅಕ್ರಮ ಸಂಬಂಧ. ಆ ಕಡೆ ಗಂಡನಿಗೆ ಮೂರ್ತಾ ಇಡೋದು, ಈ ಕಡೆ ಹೆಂಡತಿನ ಮೂರ್ತಾ ಇಡೋದು, ಅಥವಾ ಆ ಕಡೆ ಪ್ರಿಯಕರನಿಗೋಸ್ಕರ ಈ ಕಡೆ ಹೆಂಡತಿಗಿಡೋದು, ಈತ ಪ್ರೇಮಿಗೋಸ್ಕರ ಒಂದಿಷ್ಟು ಪ್ರಿಯಕರೆಗೋಸ್ಕರ ಒಂದಿಷ್ಟು ಲವರ್ಸ್ಗೋಸ್ಕರ ಇವ್ರನ್ನ ಮೂರ್ತಾ ಇಡೋದು, ಬರೀ ಮೂರ್ತಾ ಇಡೋದೇ ಆಗೋಯ್ತು. ಆದರೆ ಈ ಮದುವೆ ಆಗೋದು, ಅದಾದ ನಂತರ 2 ತಿಂಗಳಲ್ಲಿ ಡಿವೋರ್ಸ್ ತೆಗೆದುಕೊಳ್ಳೋದು, ಅದಾದ ನಂತರ ಹೆಂಡತಿನ ಒಂದಿಷ್ಟು ಕೊಲೆ ಮಾಡಿಬಿಡೋದು, ಅಥವಾ ಹೆಂಡತಿಯ ಅಕ್ರಮ ಸಂಬಂಧ ಇಟ್ಕೊಂಡಿದ್ರೆ ಗಂಡ ಒಂದ್ ಕಡೆ ಅಡ್ಡಿ ಆಗ್ತಾನೆ ಅಂತ ಗಂಡನ್ನ ಮುಗಿಸ್ಕೊಂಡ್ಬಿಡೋದು, ಅಥವಾ ಈ ಕಡೆ ಹೆಂಡತಿ ಏನಾದರೂ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಸೊ ಮತ್ತೊಂದು ಕಡೆ ಗಂಡ ಅಡ್ಡಿ ಆಗ್ತಾನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಕಡೆ ಇವಳು ಮೂರ್ತಾ ಇಡೋದು, ಇದೇ ಆಗ್ತಾ ಹೋಗ್ತಾ ಇದೆ. ಸಮಾಜ ಎಲ್ಲಿ ಸಾಕ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಈಗಾಗಲೇ ಗಮನಿಸ್ತಾ ಹೋದಾಗೆ ಆಂಟಿ ಬಂಧಿಸಿದ ಬಳಿಕ ಅಸಲಿ ಕಹಾನಿ ಏನನ್ನೋದನ್ನ ಸಂಪೂರ್ಣವಾಗಿ ಹೊರ ಬೀಳಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.